ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನಿಮ್ಮ ಕಾಲಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. 7 ಗಂಟೆಯವರೆಗೂ ಪ್ರಾರ್ಥಿಸಿ ಬೈಬಲ್ ಓದಬಾರದೆಂದು ಹೇಳ್ತಾ ಇಲ್ಲ. ಎದ್ದ ತಕ್ಷಣವೇ ನೀವು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿಕೊಳ್ಳಿರಿ, ವಾಕ್ಯವನ್ನು ಓದಿರಿ. ಮತ್ತೆ ದಿನಾಲು ಈ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿ ಪರಿಶೀಲಿಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ವಾಕ್ಯವನ್ನು ನಮಗೆ ದಯಪಾಲಿಸಿರಿ. ನಮ್ಮ ಜೀವಿತವನ್ನು ಹೇಗೆ ಭದ್ರಪಡಿಸಿಕೊಳ್ಳಬೇಕೆಂದು, ಹೇಗೆ ಈ ಲೋಕದಲ್ಲಿ ನಿಮಗೆ ಸಾಕ್ಷಿಯಾಗಿ ಬದುಕಬೇಕೆಂದು ನಮಗೆ ಅವಶ್ಯಕವಾಗಿರುವ ವಾಕ್ಯದ ಸತ್ಯತೆಗಳನ್ನು, ಪ್ರಾರ್ಥನೆಯ ಶಕ್ತಿಯನ್ನು ಗುರುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನ್ ಪ್ರಿಯರೇ, ಕೂಳು ಗೂಡು ಬಟ್ಟೆ ಇದ್ರೆ ಸಾಕು ಅಂದ್ಕೊಳ್ತಾ ಇದ್ದೇವೆ ಒಂದು ಕಾಲದಲ್ಲಿ. ಆದರೆ ಈಗ ನಮಗೆ ಎಷ್ಟೋ ಬೇಕನ್ನುತ್ತೇವೆ. ಎಷ್ಟೇ ಇದ್ರೂ ಸಹ ಕ್ರಿಸ್ತನಿಗೋಸ್ಕರ ಬದುಕಬೇಕಾದರೆ ಆಧ್ಯಾತ್ಮಿಕವಾಗಿ ಭಕ್ತಿಯುಳ್ಳ ಜೀವಿತವನ್ನು ಜೀವಿಸುತ್ತಾ ಲೋಕದಲ್ಲಿ ಪಾಪದ ತಂಟೆಗೆ ಹೋಗಲಾರದಂತೆ ಯೇಸುವಿಗೆ ಸಾಕ್ಷಿಗಳಾಗಿರಬೇಕಾದರೆ ನಮಗೆ ದೇವರ ವಾಕ್ಯದ ಶಕ್ತಿ ಬೇಕಾಗುತ್ತದೆ, ಪ್ರಾರ್ಥನೆಯ ಬಲ ಬೇಕಾಗುತ್ತದೆ. ಈ ದಿನ ಬುಧವಾರ ನಿಮ್ಮ ಸಭೆಯಲ್ಲಿ ಮಧ್ಯವಾರದ ಕೂಟ ನಿಮ್ಮ ಸಭೆಯಲ್ಲಿ ನಡೆಯುತ್ತದೋ? ಖಂಡಿತವಾಗಿಯೂ ನಿಮ್ಮ ಸಭೆಗಳಲ್ಲಿ ಮಧ್ಯವಾರದ ಕೂಟ ಇದ್ದೇ ಇರುತ್ತೆ ಎಂದು ನಾನು ನಂಬುವವನಾಗಿದ್ದೇನೆ. ಬುಧವಾರ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಕೂಟದಲ್ಲಿ ಉಪವಾಸವಿದ್ದು ನಿಮ್ಮ ಸಭೆಯಲ್ಲಿ ಸಭೀಕರೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರಾಗಿರಿ. ಯಾರು ತಪ್ಪಿಸದೆ ನಿಮ್ಮ ಸಭೆಗೆ ಹೋಗೋದು ಬಹಳ ಉತ್ತಮ. ಪ್ರಾರ್ಥನೆಯ ಬಲ ಎಂಥದಾಗಿದೆ ಎಂದು ಕ್ರೈಸ್ತರು ಅರಿತುಕೊಳ್ಳಬೇಕು. ಅಷ್ಟಕ್ಕೂ ನೀವು ಪ್ರಾರ್ಥಿಸ್ತಿದ್ದೀರಾ? ತಕ್ಷಣ ಕೆಲವರು ಅನ್ನುತ್ತಾರೆ, ಅನ್ನುತ್ತಾರಷ್ಟೇ. ಆ ಅಂದ್ರೆ ಏನು ಗೊತ್ತಿಲ್ಲ. ಅಂದರೆ ಪ್ರಾರ್ಥನೆ ಅಂದರೆ ನಿಮ್ಮ ಉದ್ದೇಶ ಏನು? ಯೇಸು ಕಲಿಸಿರುವ ಪ್ರಾರ್ಥನೆಯೋ? ಇನ್ನೂ ಕೆಲವರು ಪರಲೋಕ ಪ್ರಾರ್ಥನೆ ಅನ್ನುತ್ತಾರೆ. ಪರಲೋಕದಲ್ಲಿ ಪ್ರಾರ್ಥನೆ ಅಗತ್ಯ ಇಲ್ವಲ್ಲ, ಆದರೆ ಅದು ಯೇಸು ಕಲಿಸಿದ ಪ್ರಾರ್ಥನೆಯಾಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನೆಲ್ಲ ನೀವೇ ಕ್ಷಮಿಸಿರಿ. ಶೋಧನೆಯೊಳಗಡೆ ಸೇರಿಸದಂತೆ ಕೇಡಿನಿಂದ ತಪ್ಪಿಸಿರಿ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ, ಆಮೇನ್. ಆ ಒಂದೊಂದು ಪದಗಳಲ್ಲಿರುವಂತಹ ಸಾರಾಂಶ ಗುರುತಿಸಬೇಕಷ್ಟು ಮಾತ್ರವಲ್ಲ ಪ್ರಿಯರೇ, ದೇವರೊಂದಿಗೆ ಸಂಭಾಷಿಸಿಕೊಳ್ಳುವಂಥದ್ದೇ ಪ್ರಾರ್ಥನೆಯಾಗಿದೆ. ಅದು ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ಏನೋ ಕೆಲವು ಮಾತು ಬಳಸುವಂಥದ್ದು ಪ್ರಾರ್ಥನೆ ಅಲ್ಲ, ಆದರೆ ಕೆಲವೊಂದು ಆಚಾರ ಪ್ರಕಾರ ಪದ ಬಳಸುವಂಥದ್ದು ಪ್ರಾರ್ಥನೆ ಅಲ್ಲ, ಆದರೆ ಕೆಲವರು ಪುಸ್ತಕದಲ್ಲಿ ನೋಡಿ ಪ್ರಾರ್ಥಿಸ್ತಾರಲ್ಲವೇ, ಅಂತಹ ಪ್ರಾರ್ಥನೆ ಅಲ್ಲ. ಕೋಟಿ ಸ್ತೋತ್ರಗಳು ಎಂಬುದಾಗಿ ಸ್ತೋತ್ರ ಕೂಡ ಪುಸ್ತಕದಲ್ಲಿ ನೋಡಿ, ಆ ಸ್ತೋತ್ರ ಎನ್ನುವಂಥದ್ದು ಅಲ್ಲ ಪ್ರಿಯರೇ. ಪ್ರಾರ್ಥನೆ ಸಾಧಾರಣವಾಗಿ ಒಂದು ದೊಡ್ಡ ಭಕ್ತಿವೇಷ ಹಾಕುವ ಅಗತ್ಯವಿಲ್ಲ. ಏನೋ ದೊಡ್ಡದಾಗಿ ರಾಗ ತಾಳ ಹಾಕುವ ಅಗತ್ಯ ಇಲ್ಲ. ಒಂದು ಚಿಕ್ಕ ಮಗು ತನ್ನ ತಾಯಿಯೊಂದಿಗೆ ಹೇಗೆ ಮಾತಾಡಿಕೊಳ್ಳುತ್ತದೋ ದೇವರೊಂದಿಗೆ ಹಾಗೆ ಮಾತಾಡಿಕೊಳ್ಳಬಹುದು. ಆತನೊಂದಿಗೆ ಆ ರೀತಿಯಾಗಿರೋದೇ ಇಷ್ಟ. ದೇವರೊಂದಿಗೆ ಇರುವಂಥದ್ದೇ ಪ್ರಾರ್ಥನೆಯಾಗಿದೆ. ಜಸ್ಟ್ ಬಿ ವಿತ್ ಹಿಮ್. ಆತನ ಸನ್ನಿಧಿಯಲ್ಲಿ ಪ್ರಶಾಂತವಾಗಿ ಕೂತ್ಕೊಂಡು ನೋಡಿರಿ. ಪ್ರಾರ್ಥನೆ ಬರುವುದಿಲ್ಲ ಎನ್ನುವಂಥವರು ಕೂಡ ಪ್ರಾರ್ಥಿಸುವವರಾಗ್ತಾರೆ. ದೇವರೊಂದಿಗೆ ಸಹವಾಸ ಮಾಡುವಂತಹ ಅನುಭವ ಕಡಿಮೆಯಾಗಿದೆ ಈ ದಿನ. ಪ್ರಾರ್ಥನೆ ಮಾಡುವವರ ವಿಷಯದಲ್ಲಿ ಒಬ್ಬ ಭಕ್ತನು ಹೇಳ್ತಾನೆ, ನನ್ನ ಯೋಚನೆಗಳೆಲ್ಲ ಪ್ರಾರ್ಥನೆಯಾಗಿದೆ, ನನ್ನ ಆಲೋಚನೆಯೆಲ್ಲ ಪ್ರಾರ್ಥನೆಯಾಗಿದೆ, ನನ್ನ ಮಾತುಗಳೆಲ್ಲ ದೈವ ಚಿತ್ತಾನುಸಾರವಾಗಿವೆ ಅನ್ನುತ್ತಾರೆ. ಅಂತಹ ಸ್ಥಾನಕ್ಕೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದರೆ ದೇವರೊಂದಿಗೆ ನಾವು ಕನೆಕ್ಟ್ ಆಗಿರಬೇಕು. ದೇವರೊಂದಿಗೆ ಸಹವಾಸ ಮಾಡುವವರಾಗಿ ನಾವಿರಬೇಕು. ನಮ್ಮ ಪ್ರಾರ್ಥನೆ ಸಣ್ಣ ಪುಟ್ಟ ಮಾತುಗಳಿಂದ ಪ್ರಾರಂಭಿಸ್ತೇವೆ, ಆದರೆ ಪರಿಶುದ್ಧಾತ್ಮ ದೇವರು ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುವವರೆಗೂ ನಾವು ಕಾದುಕೊಂಡಿರ್ತಾ ಇಲ್ಲ. ಈ ದಿನಗಳಲ್ಲಿ ಒಂದು ಗ್ಯಾಸಿನ ಸ್ಟೋವ್ಗಳು ಬಂದಿವೆ. ಲೈಟರಿಂದ ನೀವು ಈಸಿಯಾಗಿ ಅಡಿಗೆ ಮಾಡುತ್ತಾ ಇದ್ದೀರಿ. ಆದರೆ ಕಟ್ಟಿಗೆಗಳ ಒಲೆಯ ಮೇಲೆ ಅಡಿಗೆ ಮಾಡಿದವರಿಗೆ ನಿಮಗೆ ಏನಾದರೂ ಗೊತ್ತಿದೆಯಾ? ಕೇಳಿರಿ. ಆ ಕಟ್ಟಿಗೆಗಳನ್ನೆಲ್ಲ ಜೋಡಿಸಿ ಸ್ವಲ್ಪ ಕೆರೋಸಿನ್ ಹಾಕಿ ಅದಕ್ಕೆ ಬೆಂಕಿ ಅಂಟಿಸಿ ಸ್ವಲ್ಪ ಊದುತ್ತಾ ಇರುವಾಗ ಆಗ ಅದು ಬೆಂಕಿ ಅಂಟಿಕೊಳ್ಳುತ್ತೆ. ಆ ಬೆಂಕಿ ಅಂಟಿಕೊಳ್ಳುವವರೆಗೂ ನಾವು ಅದಕ್ಕಾಗಿ ಪ್ರಯಾಸ ಪಡಬೇಕು, ಅದನ್ನು ಊದುತ್ತಾ ಇರಬೇಕು. ಇಲ್ಲವೇ ಬೆಂಕಿ ಅಂಟಿಕೊಳ್ಳೋದಿಲ್ಲ, ಕಾದುಕೊಂಡಿರಬೇಕು. ಹಾಗೇ ಸುಮ್ಮನೆ ಬಿಟ್ಬಿಟ್ರೆ ಅದು ಮಧ್ಯದಲ್ಲಿ ಆರಿ ಹೋಗಿ ಹೊಗೆ ಬಂದ್ಬಿಡುತ್ತೆ. ಬೆಂಕಿ ಅಂಟಿಸಿ ಬಿಡಬಾರದು. 2-3 ನಿಮಿಷಗಳವರೆಗೂ
ಕೆಲವು ನಿಮಿಷಗಳಾದ ಮೇಲೆ ಅದು ಬೆಂಕಿ ಅಂಟುಕೊಂಡ ನಂತರ ಅದಕ್ಕೆ ಇನ್ನು ನೋಡಿರಿ, ಆ ಕಟ್ಟಿಗೆಗಳೆಲ್ಲ ದಗದಗ ಅಂತ ಉರಿಯುತ್ತವೆ. ಪ್ರಾರ್ಥನೆ ಕೂಡ ಅಷ್ಟೇ. ನಮ್ಮ ಪ್ರಾರ್ಥನೆ ಕಡ್ಡಿ, ಮುಳ್ಳು, ಹೊಟ್ಟು ಸೇರಿಸಿದಂತೆ ನಮ್ಮ ಭಾರಗಳು, ಅವಶ್ಯಕತೆಗಳು ಅವೆಲ್ಲ ಅದರಲ್ಲಿಟ್ಟು ದೇವರೇ ಸಹಾಯ ಮಾಡಿರಿ ಎಂದು ಹೃದಯ ಬಿಚ್ಚಿ ನಾವು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಬೆಳಗಿಸುತ್ತಾರೆ. ಪರಿಶುದ್ಧಾತ್ಮನು ನಮ್ಮ ಪಕ್ಷದಲ್ಲಿ ಬಂದು ಹೇಳಲಶಕ್ಯವಾದಂತಹ ನರಳಾಟದೊಂದಿಗೆ ಮಾಡುವ ಪ್ರಾರ್ಥನೆ ಕಲಿಸಿಕೊಡುತ್ತಾರೆ. ಬೇಕಾದರೆ ನೋಡಿ, ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ವಚನ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಅಂದರೆ ಯಾವುದು ನಮ್ಮ ಬಲಹೀನತೆ? ಪ್ರಾರ್ಥನೆ ಮಾಡಲಾರದೆ ನಮ್ಮ ಬಲಹೀನತೆಯಾಗಿದೆ. ಪ್ರಾರ್ಥನೆ ಅಂದ್ರೆ ಹಗುರಾಗ್ಬಿಟ್ಟಿದೆ. ಪ್ರಾರ್ಥನೆ ಅಂದ್ರೆ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ಪ್ರಾರ್ಥನೆ ಅಂದ್ರೆ ಅಲಕ್ಷ್ಯ ಆಗ್ಬಿಟ್ಟಿದೆ. ಪ್ರಾರ್ಥನೆ ಅಂದ್ರೆ ಬೇಸರ ಆಗ್ಬಿಟ್ಟಿದೆ. ಅಬ್ಬಬ್ಬಬ್ಬಬ್ಬ, ಅದಕ್ಕೂ ಕೂಡ ಇಂಗ್ಲಿಷ್ ಪದ ಬಳಸುತ್ತಾರೆ, ಪ್ರಾರ್ಥನೆ ಅಂದ್ರೆ ಬೋರ್. ಇಲ್ಲ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಅತ್ಯಂತ ಮಧುರವಾದ, ಅತ್ಯಂತ ಆನಂದಿಸುವಂತಹ, ಅತ್ಯಂತ ರಿಲೀಫ್, ಒಂದು ವಿಧವಾದ ಸ್ವೇಚ್ಛೆಯನ್ನು, ಒಂದು ವಿಧವಾದ ಆನಂದವನ್ನು, ಒಂದು ವಿಧವಾದ ಉದ್ರೇಕವನ್ನು ಹೊಂದುವಂತಹ ವಿಶೇಷವಾದ ಸಮಯ ಯಾವುದಾಗಿದೆ ಎಂದು ಕೇಳೋದಾದ್ರೆ ಒಬ್ಬ ನಿಜವಾದ ಆತ್ಮಿಕ ವ್ಯಕ್ತಿಗೆ ಅದು ಪ್ರಾರ್ಥನೆಯ ಸಮಯವಾಗಿರುತ್ತದೆ. ಅದು ಎಷ್ಟೋ ಸಂತೈಸುತ್ತದೆ, ಎಷ್ಟೋ ಆಧರಿಸುತ್ತದೆ, ಎಷ್ಟೋ ಬಲ ಕೊಡುತ್ತದೆ, ಎಷ್ಟೋ ನಂಬಿಕೆ ಹೆಚ್ಚಿಸುತ್ತದೆ. ನೀವು ಪ್ರಾರ್ಥಿಸುವವರಾಗಿರೋದಾದ್ರೆ ಗುರುತಿಸ್ತೀರಿ. ನಾವೆಲ್ಲರೂ ಬಲಹೀನರಾಗಿ ಪ್ರಾರ್ಥನೆ ಮಾಡಲಿಕ್ಕಾಗದೇ ಇರುವುದರಿಂದ ಪವಿತ್ರಾತ್ಮನು ನಮ್ಮನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾರೆ. ಹೇಗೆಂದರೆ, ನಾವು ಯುಕ್ತವಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂದು. ಬಹುಶಃ ನಮಗೆ ಪ್ರಾರ್ಥಿಸಲು ಬರುತ್ತದೆ ಎಂದು ನಾವು ಹೇಳಬಹುದೇನೋ, ಆದರೆ ಯುಕ್ತವಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು, ಸರಿಯಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು. ಹುಚ್ಚುಚ್ಚಾದ ಮಾತುಗಳಿಂದ, ಹುಚ್ಚುಚ್ಚಾದ ಪದಗಳನ್ನು ಬಳಸಿ, ಹುಚ್ಚುಚ್ಚಾದ ಪ್ರಸಂಗದೊಂದಿಗೆ ಪ್ರಾರ್ಥನೆ ಮಾಡುತ್ತಾರೆ ಕೆಲವರು. ಈ ಲೋಕದ ವಾರ್ತೆಗಳೆಲ್ಲ ಏನ್ ಹೇಳ್ತಾ ಇವೆ ಗೊತ್ತಾ ದೇವರೇ ಎಂದು ಒಬ್ಬನು ಪ್ರಾರ್ಥಿಸಿದನಂತೆ. ಈ ದಿನ ಈ ಟಿವಿಯಲ್ಲಿ ಏನು ಬಂತು ಗೊತ್ತಾ, ಈ ದಿನ ಆ ನ್ಯೂಸ್ ಚಾನಲ್ ಅಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ, ಇಲ್ಲಿ ನಮ್ಮ ಲೋಕದಲ್ಲಿ ಏನೆಲ್ಲ ಆಗ್ತಿದೆ ಎಂದು ನಿಮಗೆ ಗೊತ್ತಿಲ್ಲವೋ ದೇವರಿಗೆ? ನೀವು ವಿಸ್ತಾರವಾದ ಮಾತುಗಳಿಂದ ಬಹಳ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ತೀರಿ ಅಂದ್ಕೊಳ್ತೀರಿ, ಆದ್ರೆ ಅನಾವಶ್ಯಕವಾಗಿ ಪ್ರಾರ್ಥಿಸುತ್ತೀರಿ. ಹೇಳ್ಬೇಕಾದ್ರೆ ಅದು ದೇವರಿಗೇ ಬೋರ್ ಉಂಟು ಮಾಡ್ತದಂತೆ ಅಂತಹ ಪ್ರಾರ್ಥನೆ. ಅಯ್ಯೋ ಮಗನೇ, ನನಗೆ ಗೊತ್ತಿರೋದೆಲ್ಲ ನನಗ್ಯಾಕೆ ಹೇಳುತ್ತಿ, ನಿನ್ನ ಸಂಗತಿ ನನಗೆ ಹೇಳನ್ನುತ್ತಿದ್ದಾರೆ ಕರ್ತನು. ನಾವು ಯುಕ್ತವಾಗಿ ಪ್ರಾರ್ಥಿಸುವುದು ನಮ್ಮ ಕೈಲಾಗಲ್ಲ. ಯಾಕೆಂದರೆ ನಾವು ಶರೀರ ಕಾರ್ಯಗಳ ಕುರಿತೇ ಪ್ರಾರ್ಥಿಸ್ತೇವೆ, ಶರೀರ ಕಾರ್ಯಗಳ ಕುರಿತೇ ಆಲೋಚಿಸುತ್ತೇವೆ. ಯುಕ್ತವಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ನಮಗೆ ಗೊತ್ತಿಲ್ಲದೇ ಇರುವುದರಿಂದ ಉಚ್ಚರಿಸಲು ಅಶಕ್ಯವಾದಂತಹ ನರಳಾಟದಿಂದ ಆ ಪವಿತ್ರಾತ್ಮನು ತಾನೇ ಆತ್ಮ ಅನ್ನುವಾಗ ಅದು ಪವಿತ್ರಾತ್ಮನಾಗಿದ್ದಾನೆ. ಇಂಗ್ಲಿಷ್ನಲ್ಲಿ ಕ್ಯಾಪಿಟಲ್ ಲೆಟರ್ ನೋಡ್ತೇವಲ್ಲವೇ, ಅದು ಪರಿಶುದ್ಧಾತ್ಮ ದೇವರು. ಎಲ್ಲಿ ಆತ್ಮನ ಬಗ್ಗೆ ದಪ್ಪ ಅಕ್ಷರ ಕಾಣಿಸುತ್ತದೋ ಆತನು ಪವಿತ್ರಾತ್ಮನಾಗಿರುತ್ತಾರೆ. ಆ ಆತ್ಮನು ಅಂದ್ರೆ ಪರಿಶುದ್ಧಾತ್ಮನು ನಮಗೋಸ್ಕರ ತಾನೇ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುತ್ತಾನೆ. ನಾವು ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ ದೇವರು ನಮ್ಮೊಂದಿಗಿದ್ದು ನಮ್ಮೊಳಗಡೆಯಿಂದ ಆತನು ವಿಜ್ಞಾಪನೆ ಕಾರ್ಯವನ್ನು ನಡೆಸುತ್ತಾರೆ. ಆತ್ಮದಲ್ಲಿ ಪ್ರಾರ್ಥಿಸುವಂಥದ್ದು ಅಂದ್ರೆ ಅದೇನೋ ಅನ್ಯಭಾಷೆ ಮಾತಾಡುವುದು, ಇಲ್ಲವೇ ಏನೇನೋ ಉಚ್ಚರಿಸುತ್ತಾ ಮಾತಾಡುವಂಥದ್ದಲ್ಲ. ಆದರೆ ಉಚ್ಚರಿಸಲು ಅಶಕ್ಯವಾದಂತಹ ನರಳಾಟಕ್ಕೆ ಒಂದು ಭಾಷೆ ಇದೆ ಎಂದು ಕೇಳುವುದಾದರೆ ಇದೇ. ಅದು ವೇದನೆಯಿಂದ ಕೂಡಿದ, ಭಾರದಿಂದ ಕೂಡಿದ ನರಳಾಟದ ಪ್ರಾರ್ಥನೆಯಾಗಿರುತ್ತೆ. ನೋಡಿ ಪ್ರಿಯರೇ, ನಾವು ಶಕ್ತಿಹೀನರಾಗುವಾಗ ನರಳಾಡುತ್ತೇವೆ, ಶಕ್ತಿ ಬೇಕು ಅಂದುಕೊಂಡಾಗ ನರಳಾಡುತ್ತಾ ಇರ್ತೇವೆ, ಹೇಳಲಿಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ನರಳಾಡುತ್ತಾ ಇರುತ್ತೇವೆ. ದೇವರೊಂದಿಗೆ ನಾವು ಹೇಳಿಕೊಳ್ಳಬೇಕಾದದ್ದು ನರಳಾಟದೊಂದಿಗೆ ಹೇಳಿದರೂ ಕೂಡ ಆ ಭಾಷೆ ಆತನಿಗೆ ಅರ್ಥವಾಗ್ತದಂತೆ. ದೇವರು ಐಗುಪ್ತ ದೇಶದಲ್ಲಿ ಇದ್ದಂತಹ ಇಸ್ರಾಯೇಲರಿಗೆ 400ಕ್ಕೂ ಅಧಿಕ ವರ್ಷಗಳು ಬಂದಿಯಾಳಾಗಿದ್ದರೂ ಅವರಿಗೆ ಬುದ್ಧಿ ಬಂದಿಲ್ಲ ಎಂದು ನೋಡ್ತಾರೆ. ಅಷ್ಟೊಂದು ಮಟ್ಟಿಗೆ ಅವರು ಕಠಿಣವಾದ ಬಂದಿಯಾಳುಗಳಾದ ಸ್ಥಿತಿಗೆ ಹೋದಾಗ, ಬಾಧೆಯ ಪಾಲಾದಾಗ, ಶ್ರಮೆಗಳ ಪಾಲಾದಾಗ ಅವರು ದೇವರ ಸನ್ನಿಧಿಯಲ್ಲಿ ನರಳಾಡಿದ್ರಂತೆ. ದೇವರು ಅವರ ನರಳಾಟವನ್ನು ಕೇಳಿ, ಅವರ ಶ್ರಮೆಯನ್ನು ನೋಡಿ ಮೋಶೆಯನ್ನು ಅವರ ಬಳಿಗೆ ಅವರನ್ನು ಬಿಡಿಸಲು ಕಳಿಸುತ್ತಾರೆ. ನಮ್ಮ ಬಾಧೆಯಲ್ಲಿ ನಾವು ನರಳಾಡುವಾಗ, ನಾವು ನಿಟ್ಟುಸಿರು ಬಿಡುವಾಗ ನಮ್ಮ ನಿಟ್ಟುಸಿರು ಕೂಡ ಕೇಳುವ ದೇವರು ನಮ್ಮ ದೇವರಾಗಿದ್ದಾರೆ. ನೋಡೋಣ ಬನ್ನಿರಿ ಒಮ್ಮೆ
ವಿಮೋಚನೆ ಕಾಂಡ 3ನೇ ಅಧ್ಯಾಯ, ವಿಮೋಚನೆ ಕಾಂಡ 2ನೇ ಅಧ್ಯಾಯ. ಈ ಅನುದಿನದ ಧ್ಯಾನದಲ್ಲಿ ಹೆಚ್ಚು ವಚನಗಳನ್ನು ನಾನು ತೋರಿಸದೇ ಇರುವುದರಿಂದ ನಂತರ ನೀವು ಮುಂದೆ ಹಿಂದೆ ಇರುವ ವಚನ ನೋಡಿ ದಿನವಿಡೀ ಧ್ಯಾನಿಸುವುದಾದರೆ ಇದರಲ್ಲಿರುವ ದೊಡ್ಡ ಸತ್ಯವನ್ನು, ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಅವಶ್ಯಕವಾದಂತಹ ವಿಷಯಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ. ಯಶ್. ವಿಮೋಚನೆ ಕಾಂಡ 2ನೇ ಅಧ್ಯಾಯ 23ನೇ ವಚನ ಓದುತ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿರಿ. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಮೊರೆ ಇಡುವಾಗ ಅವರು ತಮ್ಮ ಆ ಬಿಟ್ಟಿ ಕೆಲಸಕ್ಕಾಗಿ ಇಟ್ಟಂತಹ ಮೊರೆಯು ಇಲ್ಲವೇ ದೇವರು ಅವರ ಗೋಳಾಟವನ್ನು ಕೇಳಿದನು. ಅವರ ನಿಟ್ಟುಸಿರನ್ನು ನೋಡಿ ಅವರ ಗೋಳಾಟವನ್ನು ಕೇಳಿದನು. ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದರು. ಈ ದಿನವೂ ಕೂಡ ದೇವರ ಸನ್ನಿಧಿಯಲ್ಲಿ ನರಳಾಡುವುದಾದರೆ, ಯಾಕೆ ಮಗಳೇ ನರಳಾಡ್ತಾ ಇದ್ದಿ? ಜ್ವರ ಬಂದಾಗ ನಮ್ಮ ಅಮ್ಮ ನೋಡಿ ಸುಸ್ತಾಗಿ ನಾವು ಮಲಗಿಕೊಂಡಿರುವಾಗ, ಜ್ವರ ಬಂದು ನರಳಾಡುತ್ತಾ ಬಾಧೆಯಿಂದ ಮಲಗಿಕೊಂಡಾಗ ಹೇಗೆ ನಮಗೆ ಹಣೆ ಮೇಲೆ ಕೈಯಿಟ್ಟು, ತಲೆ ಮೇಲೆ ಕೈಯಿಟ್ಟು ಏನಾಯ್ತೆಂದು ನಮಗೆ ಹೇಗೆ ಆಧರಿಸುತ್ತಾಳೋ, ಹೇಗೆ ಸಂತೈಸುತ್ತಾಳೋ, ನಮ್ಮ ತಾಯಿ ಹೇಗೆ ಪ್ರಯಾಸ ಪಡ್ತಾಳೋ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪರಮ ತಂದೆ ನಮ್ಮ ನರಳಾಟ ಕೇಳುವಾತನು, ನಮ್ಮ ನಿಟ್ಟುಸಿರು ನೋಡುವಾತನಾಗಿದ್ದಾನೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಾತನಾಗಿದ್ದಾನೆ. ಅಂತಹ ಪ್ರಾರ್ಥನೆ ನಾವು ಮಾಡಬೇಕು. ಇಲ್ಲಿ ಇನ್ನೊಂದು ವಿಷಯವನ್ನು ನೀವು ಗಮನಿಸಿ ನೋಡಿ, ಪವಿತ್ರಾತ್ಮನು ತಾನೇ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಸಾಧಾರಣವಾಗಿ ಪ್ರಾರ್ಥನೆ ಎಂದ ಕೂಡಲೇ ನಾವು ನಮಗೋಸ್ಕರವೇ ಪ್ರಾರ್ಥನೆ ಮಾಡಿಕೊಳ್ತಿರ್ತೇವೆ. ದೇವರೇ, ನನ್ನನ್ನು ಆಶೀರ್ವದಿಸು, ನನ್ನ ಆಸೆ ತೀರಿಸು, ನನ್ನನ್ನು ಬಲಪಡಿಸು. ಅದನ್ನು ಬಿಟ್ಟರೆ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನಮ್ಮ ನಾಯಿ ಮರಿಗೆ ಅನ್ನುವಂತೆ ನಮ್ಮ ಮನೆಯವರಿಗೋಸ್ಕರವೇ ಪ್ರಾರ್ಥಿಸಿಕೊಳ್ತೇವೆ. ಆದರೆ ನಾವು ವಿಜ್ಞಾಪನೆ ಮಾಡುವವರಾಗಿರಬೇಕು. ಯಾಕೆಂದರೆ ಸಮಸ್ತ ಪರಿಶುದ್ಧ ದೇವ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. 27ನೇ ವಚನ ಹೇಳುವುದೇನೆಂದರೆ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ಪರಿಶುದ್ಧ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವವನಾಗಿದ್ದಾನೆ. ದೇವರ ಚಿತ್ತದ ಮೇರೆಗೆ ನಾವು ಪ್ರಾರ್ಥಿಸಬೇಕು. ಪರಿಶುದ್ಧ ದೇವ ಜನರಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಶ್ರಮೆಯಲ್ಲಿರುವವರೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿಯೇ ಸಭೆಯಾಗಿ ಸೇರಿ ಪ್ರಾರ್ಥಿಸಬೇಕು. ಅದಕ್ಕೆ ಕುಟುಂಬವಾಗಿ ಸೇರಿ ಪ್ರಾರ್ಥಿಸುವಂಥದ್ದು. ಅದಕ್ಕೆ ಪ್ರಾರ್ಥನೆಯ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಒಂದು ದೇಶದಲ್ಲಿ ಅನುಭವಿಸುವವನೊಬ್ಬನಿದ್ರೆ ದೇಶವೇ ಆಶೀರ್ವದಿಸಲ್ಪಡುತ್ತೆ. ದೇಶಕ್ಕೋಸ್ಕರ ವಿಜ್ಞಾಪನೆ ಮಾಡುವವರು ಬೇಕು. ಗ್ರಾಮಗಳಿಗೋಸ್ಕರ ವಿಜ್ಞಾಪನೆ ಮಾಡುವವರು ಬೇಕು. ಸಾಧಾರಣವಾಗಿ ಕೆಲವೊಂದು ಸಾವಿರಾರು ಪ್ರಾರ್ಥನಾ ಮನವಿಗಳು ಪ್ರತಿ ದಿನ ನಮಗೆ ಬರುತ್ತಲೇ ಇರುತ್ತವೆ. ಅವರೆಲ್ಲರ ಪ್ರಾರ್ಥನಾ ಮನವಿ ಒಂದೊಂದಾಗಿ ನಾವು ನೋಡುತ್ತಿರುವಾಗ ಚೆಕ್ ಮಾಡುತ್ತಾ ಒಂದು ಮಾತು 2 ಮಾತಿನಲ್ಲಿ ಪ್ರಾರ್ಥಿಸೋದು ನಡೆಯುತ್ತಾ ಇರುತ್ತೆ. ಮತ್ತೊಬ್ಬ ಸಹೋದರ ಪ್ರಾರ್ಥಿಸುತ್ತಾನೆ, ಮತ್ತೊಬ್ಬ ಸಿಸ್ಟರ್ ಕೂಡ ಪ್ರಾರ್ಥಿಸುತ್ತಾರೆ. ಆದರೆ ಮತ್ತೊಮ್ಮೆ ಅವುಗಳನ್ನು ನಾವು ಉಪವಾಸ ಪ್ರಾರ್ಥನೆಯಲ್ಲಿಡುವಾಗ ಒಂದು ಅಂಶವನ್ನು ತೆಗೆದುಕೊಂಡು, ಉದಾಹರಣೆಗೆ ಒಬ್ಬ ಕ್ಯಾನ್ಸರ್ನಿಂದ ಬಾಧೆಪಡುವ ವ್ಯಕ್ತಿಯನ್ನು ತೆಗೆದುಕೊಂಡು, ಅಂತಹ ವ್ಯಕ್ತಿಗಳು ಬಹಳಷ್ಟು ಜನ ಇರೋದ್ರಿಂದ ನಾನಾ ವಿಧವಾದ ಕ್ಯಾನ್ಸರ್ಸ್ಗಳಿಂದ ಬಾಧೆಪಡುವವರೆಲ್ಲರಿಗೋಸ್ಕರ ಪ್ರಾರ್ಥಿಸೋದು. ಒಂದು ರೋಗ, ಒಂದು ಬಲಹೀನತೆ, ಒಂದು ವ್ಯಾಧಿ, ಇಲ್ಲವೇ ಒಂದು ಕುಟುಂಬ ಸಮಸ್ಯೆ ಇರುವುದಾದರೆ ಅಂತಹ ಕುಟುಂಬ ಸಮಸ್ಯೆದಲ್ಲಿದ್ದವರೆಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಯಾರಾದರೂ ಆರ್ಥಿಕ ಸಮಸ್ಯೆದಲ್ಲಿದ್ದರೆ ಅಂತಹ ಆರ್ಥಿಕ ಸಮಸ್ಯೆಯಲ್ಲಿದ್ದ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ. ಒಬ್ಬರ ಜೀವಿತದಲ್ಲಿ ರಕ್ಷಣೆ ಇಲ್ಲದಿರುವುದಾದರೆ ರಕ್ಷಣೆ ಇಲ್ಲದ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ. ಹುಡುಕುತನದ ಬಂಧನದಲ್ಲಿದ್ದರೆ ಅಂತಹ ಬಂಧನದಲ್ಲಿದ್ದವರನ್ನೆಲ್ಲ ಬಿಡಿಸಬೇಕೆಂದು ಪ್ರಾರ್ಥಿಸ್ತೇವೆ. ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಂತಹ ವಿಶಾಲವಾದ ಹೃದಯದೊಂದಿಗೆ ಪರಿಶುದ್ಧಾತ್ಮ ದೇವರು ನಮಗೆ ಗೊತ್ತಿಲ್ಲದವರಿಗೋಸ್ಕರವೂ ಕೂಡ ನಮ್ಮ ಮುಖಾಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ, ವಿಜ್ಞಾಪನೆ ಮಾಡುವುದಕ್ಕಾಗಿ ನಮಗೆ ಕಲಿಸಿಕೊಡ್ತಾರೆ. ನಮ್ಮನ್ನು ಪ್ರಾರ್ಥನೆ ವೀರರನ್ನಾಗಿ ಮಾಡ್ತಾರೆ. ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಿದ್ದಾನೆ ಎನ್ನುವುದಕ್ಕೆ ಮುಖ್ಯವಾದ ಗುರುತೇನೆಂದರೆ ಅವನ ಪ್ರಾರ್ಥನೆ ಎಲ್ಲಾ ಹದ್ದುಗಳನ್ನು ಮೀರುತ್ತವೆ. ಪ್ರಿಯರೇ, ಸಂಕೋಚಿತವಾದ ಪ್ರಾರ್ಥನೆಯಾಗಿರದೆ 4 ದಿಕ್ಕುಗಳಿಗೂ ಆ ಪ್ರಾರ್ಥನಾಂಶ ಸೇರುವ ರೀತಿಯಲ್ಲಿ, ಆ ಪ್ರಾರ್ಥನೆ ಶಕ್ತಿ ವಿಸ್ತರಿಸುವ ರೀತಿಯಲ್ಲಿ ದೇಶಗಳಿಗೋಸ್ಕರ, ಪ್ರಪಂಚಗಳಿಗೋಸ್ಕರ ವಿಜ್ಞಾಪನೆ ಮಾಡುವವನೇ ಪ್ರಾರ್ಥನಾ ವೀರನಾಗ್ತಾನೆ. ಅಂತಹ ವಿಶಾಲವಾದ ಹೃದಯದೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿದೆ. ನೀವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಯಾವ ವಿಷಯದಲ್ಲಿ ಪ್ರಾರ್ಥಿಸ್ತಿದ್ದೀರಿ? ಹೇಗೆ ಪ್ರಾರ್ಥಿಸ್ತಿದ್ದೀರಿ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ಯುಕ್ತವಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ಗೊತ್ತಿಲ್ಲದರಿಂದ ಪವಿತ್ರಾತ್ಮನೇ ನಮ್ಮನ್ನು ಆವರಿಸಿಕೊಳ್ಳಬೇಕು. ಆಗ ಮೊಳಕಾಲೂರಿದ ನಾವು ಎದ್ದೇಳಬಾರದು. ನಾವು ಸಣ್ಣಪುಟ್ಟ ಮಾತುಗಳಿಂದ ಪ್ರಾರ್ಥಿಸುತ್ತಿರುವಾಗ, ಒಂದು ಪೂರ್ವಕಾಲದಲ್ಲಿ ಒಂದು ಇಂಜಿನ್ ಸ್ಟಾರ್ಟ್ ಮಾಡಬೇಕಾದಾಗ ಒಂದು ರಾಡ್ ಇಟ್ಟು 3-4 ಸಾರಿ ಅದು ತಿರುಗಿಸಿದಾಗಲೇ ಸ್ಟಾರ್ಟ್ ಆಗ್ತಾ ಇತ್ತು.
ನಿಮ್ಮ ಪ್ರಾರ್ಥನೆಯು ಕೂಡ ಸಣ್ಣ ಪುಟ್ಟ ಮಾತುಗಳಿಂದ ಅಂದರೆ ನಿಮ್ಮ ಮಾತುಗಳಿಂದ ಅದು ಸ್ಟಾರ್ಟ್ ಆಗಬಹುದೇನೋ, ಆದರೆ ಆತ್ಮದಿಂದ ಆವರಿಸಲ್ಪಟ್ಟಾಗ ಅದು ಮುಂದುವರಿಯುತ್ತದೆ. ಅದೊಂದು ಧೂಪದ ರೂಪದಲ್ಲಿ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರುತ್ತೆ, ಅದ್ಭುತ ಕಾರ್ಯಗಳನ್ನು ಉಂಟು ಮಾಡುತ್ತದೆ. ಪ್ರಾರ್ಥನೆಯ ಶಕ್ತಿಯನ್ನು ಗುರುತಿಸೋಣ. ವೈಯಕ್ತಿಕವಾಗಿ ಪ್ರಾರ್ಥಿಸಿರಿ, ಕುಟುಂಬ ಪ್ರಾರ್ಥನೆಯನ್ನು ಮುಂದುವರಿಸಿರಿ, ಸಭೆಗೆ ಹೋಗಿ ದೇವ ಜನರೊಂದಿಗೂ ಕೂಡ ಪ್ರಾರ್ಥಿಸಿರಿ. ಬುಧವಾರದ ಮಧ್ಯವಾರದ ಪ್ರಾರ್ಥನೆಗೆ ನಿಮ್ಮ ಸಭೆಗೆ ಹೋಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ನಾವು ಬರ್ತಿದ್ದೇವೆ ದೇವರೇ. ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡಿರಿ. ಯುಕ್ತವಾದ ಪ್ರಾರ್ಥನೆ, ದೈವ ಚಿತ್ತಾನುಸಾರವಾದ ಪ್ರಾರ್ಥನೆ, ಅನೇಕರಿಗೋಸ್ಕರ ವಿಜ್ಞಾಪನೆ ಮಾಡುವ ಪ್ರಾರ್ಥನೆ ನಮ್ಮೆಲ್ಲರಿಗೂ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಕಳಿಸಿಕೊಡಿರಿ. ಅಂತಹ ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ. ದಯವಿಟ್ಟು ಫೋನ್ ಮಾಡಬೇಡಿ, ನಾವು ಎತ್ತಿಲ್ಲವೆಂದು ನಂತರ ಬಾಧೆ ಪಡಬೇಡಿ. ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮಾತ್ರ ವಾಟ್ಸಪ್ ಮಾಡಿರಿ. ಅವೆಲ್ಲ ನಾವು ರೆಕಾರ್ಡ್ ಮಾಡಿಕೊಂಡು, ಅವೆಲ್ಲ ನೆನಪು ಮಾಡಿಕೊಂಡು, ಟಿಕ್ ಮಾಡಿಕೊಂಡು, ನಾವು ಬೇರೆಯಾಗಿ ಬರೆದಿಟ್ಕೊಂಡು ನಿಮ್ಮೆಲ್ಲರಿಗೋಸ್ಕರ ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ನಮಗಾಗಿಯೂ ಪ್ರಾರ್ಥಿಸಿರಿ. ಈ ಸೋಷಿಯಲ್ ಮೀಡಿಯಾ ಹೀಗೆ ಮುಂದುವರಿಸುವ ಹಾಗೆ, ಈ ಸೇವೆ ಎಷ್ಟೋ ಭಾರದಿಂದ ನಾವು ಮಾಡುತ್ತಾ ಇದ್ದೇವೆ. ಈ ಸೇವೆಯಲ್ಲಿ ಒಂದು ವೇಳೆ ನೀವು ಕೂಡ ಪಾಲುಗಾರರಾಗಲು ಇಚ್ಛಿಸುವುದಾದರೆ, ದೇವರು ನಿಮಗೆ ಒಂದು ವೇಳೆ ಪ್ರೇರೇಪಿಸುವುದಾದರೆ, ನೀವು ಕೂಡ ನಿಮ್ಮ ಉದಾರದ ಕಾಣಿಕೆಯನ್ನು ಕಳಿಸಿ ಈ ಸೇವೆಗೆ ಸಹಕರಿಸಿ ಸಹಾಯ ಮಾಡಬಹುದು. ನೀವು ನಿಮ್ಮ ಕಾಣಿಕೆ ಕಳಿಸಿಕೊಡಬೇಕಾದ ಬ್ಯಾಂಕ್ ಡೀಟೇಲ್ಗಳು QR ಕೋಡ್ ಕೆಳಗಡೆ ನಿಮಗೋಸ್ಕರ ಸ್ಕ್ರೀನ್ನಲ್ಲಿ ಬರ್ತಿದೆ. ದಯವಿಟ್ಟು ಈ ಸೇವೆಗೆ ಸಹಾಯ ಮಾಡಿ ಅನೇಕರಿಗೆ ಸುವಾರ್ತೆಯ ದಾನ ಮಾಡಿರೆಂದು ಕೋರುತ್ತೇನೆ. ಇದರ ನಿಮಿತ್ತ ಅನೇಕರಿಗೆ ನೀವು ಆಶೀರ್ವಾದಕರವಾಗಿರ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ಇರಲಿ.